ಸಭೆ ಬಳಿಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶ್ರೀ ಹೇಳಿಕೆ. ಈ ದಿನದ ಸಭೆ ಜಿಬಿಎ ಚುನಾವಣಾ ದಿನಾಂಕ ನಿಗದಿ ಕುರಿತು ಸೆಕ್ಷನ್ 34ರ ಪ್ರಕಾರ ಚುನಾವಣಾ ದಿನಾಂಕವನ್ನ ಜಿಬಿಎ ಜೊತೆ ಸಭೆ ಮಾಡಿ ಘೋಷಣೆಯನ್ನ ಮಾಡಬೇಕು. ಹೀಗಾಗಿ ಜಿಬಿಎ ಮುಖ್ಯ ಆಯುಕ್ತರಿಗೆ ಸಭೆಗೆ ಆಹ್ವಾನ ಮಾಡಿದ್ವಿ. ಜಿಬಿಎ ಮುಖ್ಯ ಆಯುಕ್ತರು ಹಾಗೂ 5 ನಗರ ಪಾಲಿಕೆಗಳ ಆಯುಕ್ತರು ಬಂದಿದ್ರು. ದಿನಾಂಕ ನಿಗದಿ ಮಾತ್ರ ಬಾಕಿ ಉಳಿದಿದ್ದು ಉಳಿದೆಲ್ಲ ಪ್ರಕ್ರಿಯೆ ಮುಗಿಸಿದ್ದೇವೆ. ಮಳೆಗಾಲ, ಶಾಲಾ ಕಾಲೇಜು ಸೆಷನ್ ಇವೆಲ್ಲ ಗಮನಿಸಿ ಒಂದು ದಿನಾಂಕವನ್ನ ನಿಗದಿ ಮಾಡಬೇಕಾಗುತ್ತದೆ. ಜೂನ್ 30ರ ಒಳಗಾಗಿ ಜಿಬಿಎ ಚುನಾವಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ನೀಡಿದೆ. ನಿಗದಿತ ಕಾಲಮಿತಿಯಲ್ಲಿ ಚುನಾವಣೆ ಮುಗಿಸಿ ಸುಪ್ರೀಂ ಕೋರ್ಟ್ಗೆ ನಾವು ವರದಿಯನ್ನ ಕೊಡಬೇಕು. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ನಡೆಯಬೇಕಾಗುತ್ತದೆ. ಜೂನ್ 14ರಿಂದ ಜೂನ್ 24ರ ಒಳಗಾಗಿ ಕೋರ್ಟ್ ಒಂದು ಡೇಟ್ ಅನ್ನ ಹೇಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ಅಂತರದಲ್ಲೇ ಚುನಾವಣಾ ದಿನಾಂಕ ಘೋಷಣೆಯಾಗಬೇಕು. ಕೆಲವೇ ದಿನಗಳಲ್ಲಿ ಅಂತಿಮ ದಿನಾಂಕವನ್ನ ನಿಮ್ಮೆಲ್ಲರಿಗೂ ಕೂಡ ಹೇಳುತ್ತೇವೆ. ಮುಂದೂಡಿಕೆ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಮಾತ್ರ ಇರುತ್ತದೆ. ಹೀಗಾಗಿ ಸರ್ಕಾರ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದೆ. ಇದು ಅಸಹಕಾರ ಆಗೋದಿಲ್ಲ. ಅವರು ಸಿಬ್ಬಂದಿಗಳನ್ನ ಕೊಡದೇ ಇದ್ರೆ, ಕೊಠಡಿ ಕೊಡದೇ ಇದ್ರೆ, ಹಣ ಕೊಡದೇ ಇದ್ರೆ, ವಾರ್ ರೂಮ್ ವಾಪಸ್ ಪಡೆದ್ರೆ ಅದನ್ನ ಅಸಹಕಾರ ಅನ್ನಬಹುದು. ಜಿಬಿಎ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ಮುಗಿಸೇ ಬನ್ನಿ ಅಂತ ಹೇಳ್ತಾ ಇದೆ. ಸಿಬ್ಬಂದಿಗಳ ಕೊರತೆ ಸೆಷನ್ ಬಗ್ಗೆ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಅನ್ನ ಹೋಗಿದ್ದಾರೆ. ಆದ್ರೆ ಆ ವಿಷಯ ಏನು ಬೋರ್ಡ್ಗೆ ಬಂದಿಲ್ಲ. ಹಾಗಿರುವಾಗ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಕೇಳಿದ್ರು. ನಾವು ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶ್ರೀ ಅವರು ಹೇಳಿಕೆಯನ್ನ ನೀಡಿದ್ದು, ಜೂನ್ 14ರಿಂದ ಜೂನ್ 24ರ ಒಳಗೆ ಒಂದು ಡೇಟ್ ಅವರು ಹೇಳದೇ ಇದ್ರೆ ನಾವು ನಮ್ಮ ಅಧಿಕಾರವನ್ನ ಬಳಸಿ ಅಂತಿಮ ದಿನಾಂಕವನ್ನ ಘೋಷಣೆ ಮಾಡುತ್ತೇವೆ ಅಂತ ಹೇಳಿದ್ರು. ರಾಜ್ಯ ಚುನಾವಣಾ ಆಯೋಗಕ್ಕೆ ದಿನಾಂಕ ಘೋಷಣೆ ಮಾಡುವ ಅಧಿಕಾರ ಇದೆ, ಸಿಬ್ಬಂದಿ ಇಲ್ಲ, ಮತ್ತೊಂದು ಇಲ್ಲ ಅಂತ ಆಗಲಿದ್ರು ಕೂಡ ಹೇಳ್ತಾ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮುಂದೂಡಿಕೆ ಆಗಿದೆ ಅಂತೇನೂ ಆಗಿಲ್ಲ. ಬ್ಯಾಲೆಟ್ ಪೇಪರ್ ಅಥವಾ ಇವಿಎಂ ಬಳಸಬೇಕಾ ಅಂತ ಮುಂದೆ ಹೇಳುತ್ತೇವೆ ಅಂತ ಹೇಳಿದ್ರು. ಈ ಸಭೆ ಚುನಾವಣೆಯ ಜಿಬಿಎಗೆ 5 ಕಾರ್ಪೊರೇಷನ್ಗಳಿಗೆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಕುರಿತು ಸಮಾಲೋಚನೆಗಾಗಿ ಇವತ್ತಿನ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ಜೊತೆ ಅಂದಾಗ ಅದು ಜಿಬಿಎ ಸೆಕ್ಷನ್ 34 ಉಪ ಸೆಕ್ಷನ್ 4ರ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು ಜಿಬಿಎ ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು ಜಿಬಿಎದ ಮೆಂಬರ್ ಸೆಕ್ರೆಟರಿ ಆದಂಥ ಜಿಬಿಎದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಲಂ 10(4) ಜಿಬಿಎ ಆಕ್ಟ್ ಅನ್ನು ಇನ್ವೋಕ್ ಮಾಡಿ ಅವರಿಗೆ ಜಿಬಿಎ ಏನೋ ಮೆಂಬರ್ ಬೋರ್ಡ್ ಇದೆಯಲ್ಲ ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪೇರಿದ್ರು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಜಿಬಿಎದ ಮೆಂಬರ್ಗಳು, ಎಕ್ಸ್ ಆಫೀಷಿಯೋ ಮೆಂಬರ್. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಚೀಫ್ ಕಮಿಷನರ್ ಮೆಂಬರ್ ಸೆಕ್ರೆಟರಿ ಆದ ಜಿಬಿಎ ಈ ಮೆಂಬರ್ ಸೆಕ್ರೆಟರಿ ಯಾರು ಚೀಫ್ ಕಮಿಷನರ್ ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು, ಯಾವುದು ಮಳೆಗಾಲ ಇರ್ತಕ್ಕಂಥ ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು, SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡು
ಆದರೆ ನಾನು ಅವರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮೀಟಿಂಗ್ ಅಲ್ಲ, ಇದು ಡೇಟ್ಸ್ ಅಲ್ಲ. ನಾವು ಏನು ಜೂನ್ 30 GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ ಅವರು ಇವತ್ತು ಏನು ಅವ್ರಿಗೆ ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24 ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ಏನು ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕೆಲಾಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ 10 ಜೂನ್ 14ರಿಂದ ಜೂನ್ 24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ. ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ ಈ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂತಹ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೊಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು, ಇನ್ನು ಮೀಡಿಯಾದವರನ್ನೆಲ್ಲ ಚಾನೆಲ್ ಪ್ರಿಂಟ್ ಮೀಡಿಯಾದವರು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಇವತ್ತು ಇಷ್ಟ ಆಗಿದೆ. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಚುನಾವಣೆಯನ್ನು ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ. ಏನು ಕಾರಣ ಕೇಳಿದ್ರೆ ಆಗ ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದ ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ. ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು. ಏನು ಕೇಳಕ್ಕೆ ಹೋಗ್ಬಿಟ್ಟಿದ್ದೀವಿ, ಕನ್ಸಲ್ಟ್ ಮಾಡಿದ್ರೆ ಕೇಳಿ, ಕನ್ಸಲ್ಟ್ ಮಾಡ್ತಾ ಇದ್ದೀವಿ. 14ರಿಂದ 24 ಡೇಟ್ ಅಂತ ಕೇಳಿದೆ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸಲ್ಟ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವರು ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಷ್ಟ ಇದೆ, ಕಷ್ಟ ಇಲ್ಲ ಅಂತ ಹೇಳೋದು ಅವ್ರು ಬಿಟ್ಟದ್ದು. ಅದೆಲ್ಲ ನಮ್ಮ ಹತ್ರ ಇರೋದು ಈಗ. ಅದು ನನ್ನ ಪ್ರಶ್ನೆ ಅಲ್ಲ. ಅರ್ಥ ಆಯ್ತಾರೆ ತಮಗೆಲ್ಲ? ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ತೋರಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24 ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ. ಯಾಕಂದರೆ ಜೂನ್ 30 ನಾವು ಮುಗಿಸಲೇಬೇಕು. ಈ ಡೇಟ್ಸ್ ಮಾತ್ರ ಕರೆಸಿದ್ದೀವಿ ನಾವು. ಅವರು ಹೇಳ್ಬೋದು, ಪಾಪ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾವು ಮಾಡೋದಲ್ಲ. ಅದೇನಿದ್ರು ಸುಪ್ರೀಂ ಕೋರ್ಟ್. ದಿನಾಂಕವನ್ನು ಅವರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? There is a 45-day window for code of conduct. So June 14 is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಸಮಾಲೋಚನೆ ಅಂದ್ರೆ ಹೇಗೆ, ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ.
ಯಾರನ್ನ GBA ಕೇಳಬೇಕು, ಸಮಾಲೋಚನೆ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡುವಾಗ GBA ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ, ಗೊತ್ತಾಯ್ತಾ ಸರ್? ಅವರಿಗೆ ಡೆಡ್ ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟ್ ಅನ್ನ ಹೇಳ್ಬೇಕು ಅನ್ನುವಂಥದ್ದು. ಅವ್ರಿಗೆ ಡೆಡ್ ಲೈನ್ ಮೀಟಿಂಗ್ ಇರ್ತದೆ. ಅಲ್ಲ ನೆಕ್ಸ್ಟ್ ವೀಕ್ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14 ನನ್ನ ಅನುಕೂಲಕ್ಕೆ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನ ನಿಮಗ್ ತಿಳಿಸ್ಬೇಕು ಸರ್? ಅದೇನಾಯ್ತಲ್ಲ, ಕನ್ಸಲ್ಟ್ ಆಯ್ತಲ್ಲ ಸರ್ ಈಗ ನೀವೊಂದು ಡೇಟ್ ಹೇಳ್ತಾ ಇದೀರಿ, ಈಗ 14ರಿಂದ 24 ಅಂತ GBಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದಿರ. ಸೊ ಅವ್ರು ಅದನ್ನ ನಿಮಗ್ ಯಾವತ್ತು ಹೇಳ್ಬೇಕು? ಅದಕ್ಕೇನಾದ್ರು ಡೆಡ್ ಲೈನ್ ಹೇಳಿದಾರೆ? ಬಿಡ್ಲಿ. ಒಳಗಡೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದಿರಿ ಸರ್. ಸೊ ಅಷ್ಟು ಒಳಗಡೆನೆ GBAದವರು ಈ ಡೇಟ್ ಇಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಡೇಟ್ ಕೊಟ್ಮೇಲೆ ನೀವು ಅನೌನ್ಸ್ ಮಾಡಿದ್ರೆ ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ. ಈಗ ಮತ್ತೆ ಇನ್ನೊಂದು ವಾರದ ಒಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದೇ ಅದು ಹೇಳಿದ್ರಲ್ಲ, ಪಾರ್ಟಿ ಇಷ್ಟು ಮಾಡ್ಬೇಕಾ, ಇವತ್ತು ಮಾಡಬೇಕಾಗಿಲ್ಲ. ನಾನು ನಿಮ್ಗೆ ಇದರಿಗೆ ಡೇಟ್ ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ. ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡೋದು ಕೂಡ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ಮೂಡು. ಸರ್ ಈಗ ಒಂದು ವೇಳೆ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಅನೌನ್ಸ್ ಮಾಡಿ ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು ಹೌದು. ಅವರ್ ಲೈಫ್ ಇದ್ದಿದೆ SEC ರಾಜ್ಯ ಚುನಾವಣೆಗೆ ಇರುವಂತ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು 14 ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನ ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ, ನೀವೇನು ಹೇಳ್ತೀರಿ ಅಂತ ಕೇಳ್ಬಿಟ್ಟೆ. ಈಗ ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನ. ನೀವೇನೇನೋ ನೀವಂದ್ರೆ ಅವರು GBA ನಿಮಗೆ ಸಮಸ್ಯೆ ಹೇಳಿದ್ರಿ, ನಿಮ್ ಕಿವಿಗೆ ಹಾಕ್ಬಿಟ್ನಾ, GBA ಕಿವಿಗೆ ಹಾಕ್ಬಿಟ್ನಾ, ಮುಗಿತ್ತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮಂತ್ರಿಯನ್ನ ಕೇಳಿದ್ರೆ ಇವ್ರ ಮುಗಿಗೆ ಆಗೋದಿಲ್ಲ, GBA ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ GBA ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ, ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಅವ್ರನ್ನ ಮಾತಾಡಿಸಬೇಕು ಅಂತ ಈಗ 10(4) ಅವರಿಗೆ ಅಧಿಕಾರ ಇದೆ. GBA ಸೆಕ್ಷನ್ 10 ಸಬ್ಸೆಕ್ಷನ್ 4 GBA ಆಕ್ಟ್ಗೆ ಅವ್ರಿಗೆ GBAದವರು ಸಬ್ಜೆಕ್ಟ್ ಅಪ್ರೂವಲ್ ಆದ GBA ಚೀಫ್ ಕಮಿಷನರ್ಗೆ ಅಥರೈಸೇಷನ್ ಕೊಡಬಹುದು ಅಂತ ಇದೆ. ಈಗ ಅವರು ಅವರ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸಿಬ್ಬಂದಿಗಳಿಂದ ಮಳೆ ಇದೆ, ಹಾಗಾಗಿ ನಾವು ಎಲೆಕ್ಷನ್ಗೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂತ ರೀತಿಯಲ್ಲಿ ಉತ್ತರವನ್ನ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಆ ಆಧಾರದ ಮೇಲೆ ನೀವೇನಾದ್ರು ಮುಂದೂಡೋದು ಅಥವಾ ಸುಪ್ರೀಂ ಕೋರ್ಟ್ ಈ ವಿಚಾರನ ತಿಳಿಸುವ ಪ್ರಯತ್ನವನ್ನ ಮಾಡ್ತೀರಾ, ಅಥವಾ ನಿಮ್ಮ ವಿವೇಚನೆ ಬಿಟ್ಟಲ್ಲಿ ಈಗ ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಮಾಡ್ತೀರಾ? ನೋಡಮ್ಮ, ಈಗ ಇವತ್ತು ಹೇಳಿದ್ದಲ್ಲ ಅವರು ಮ್ಯಾನ್ ಪವರ್ ಇಲ್ಲ, ಎಲಿಮೆಂಟ್ ಇಲ್ಲ, ಈ ಹಿಂದೆ ಬರೆದಿದ್ದಾಗ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಅದನ್ನೇ ಅವರು ಮತ್ತೊಂದು ಸರಿ ಇವತ್ತು ಹೇಳಿದ್ದಾರೆ, ಆಯ್ತಾ? ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಾವು ಕೂಡ ಈಗಿದೆ BBP ಅವರು, ಸರ್ಕಾರದವರು, ಮ್ಯಾನ್ ಪವರು, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಎಲ್ಲ ಇದೆ ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ. ನಾವು ಆಯೋಗ ಕೂಡ ಅರ್ಜಿ ಕೊಟ್ಟಿದೆ ಆ ಕೇಸಿನಲ್ಲಿ, ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. ಅದು ಇನ್ನೂ ಬೋರ್ಡ್ನಲ್ಲಿ ಬಂದಿಲ್ಲ. ಬರದೇ ಇದ್ದ ಮೇಲೆ ನಾವೇನಂತ ತಿಳ್ಕೋಬೇಕು, ಆಯ್ತಾ ಅಂತ ತಿಳ್ಕೋಬೇಕು ಅಥವಾ ಸ್ಟೇ ಆಯ್ತಾ ಅಂತ ತಿಳ್ಕೋಬೇಕು, ಏನಿಲ್ಲ. ಸೊ ನಾವೇನು ಫಾಲೋ ಮಾಡ್ಬೇಕಾದ್ರೆ ಜಡ್ಜ್ಮೆಂಟ್ ಫಾಲೋ ಮಾಡ್ಬೇಕು. ಹೀಗಾಗಿ ನಾವೆಲ್ಲ ಅವ್ರನ್ನ ಮಾಡ್ತಾ ಇದ್ದೀವಿ. ನೀನೇ ಹೇಳ್ತಾ ಇದ್ದೀನಿ ಸರ್, ಇವಾಗ ನೀವು 1 ವಾರದಲ್ಲಿ ನಾನು ತಿಳಿಸ್ತೀನಿ ದಿನಾಂಕವನ್ನ ಅಂತ ಹೇಳಿದ್ರೆ, ಅಂದ್ರೆ ಇವತ್ತಿಂದ ಈ 1 ವಾರನ ಸರ್? ಓ, ನೀವು ಕಟ್ಟೋಗ್ಬೇಕು ನಿಮ್ಗೆ ಇಡಮ್ಮ. ಒಂದು ದಿವಸ 2 ದಿವಸ ಕಡಿಮೆ ಆಗತ್ತೆ. ಸರಿ, ಈಗ ಸರ್ 390 ವಾರ್ಡಿಗೆ ಅವೈಲೇಬಲ್. ಹೌದು, ನೀನೇನ ಕೇಳ್ತಾ ಇದ್ದಲ್ಲಪ್ಪ? ಈಗಾಗಲೇ ಹೇಳಿದೀನಿ, ಇನ್ನೂ ನಿಮ್ಗೆ ಕರಿತೇನಲ್ಲ, ಅವಾಗ ಇನ್ನೊಂದ್ಸಲ ಕರಿತೇನಲ್ಲ, ಅವಾಗ ಮತ್ತೊಮ್ಮೆ ಈ ಮೀಟಿಂಗ್ ಕರಿತೀನಿ ಬಿಡೋ. ರಾಜಪ್ಪನವ್ರು ಹೆಂಗಿದೆ ಹೇಳಿ, ಏನ ಕೇಳ್ತಾರೆ? ಜೂನ್ 14ರಿಂದ 24 ಚುನಾವಣೆ ಟೈಮ್ ಕೊಡಿ ಅಂತ ಕೇಳಿದಿರಿ. ಒಂದ್ ವೇಳೆ ಏನಾದ್ರು GBA ಅವರು ಆ ಟೈಮಲ್ಲಿ ದಿನಾಂಕ ನಿಗದಿ ಮಾಡಕ್ಕೆ ಬರ್ಲಿಲ್ಲ ಅಂದ್ರೆ ಆ ಒಂದು ವರ್ಷ ತಾವೇ ಚುನಾವಣೆ ದಿನಾಂಕ
ಅಂದ್ರೆ ಅವರು ಇವತ್ತು ಬಂದಿದ್ರಲ್ಲ ಇನ್ನೇನ್ ಬರುದು ಮತ್ತೆ ಈಗ ಜಿಬಿ ಅಧಿಕಾರಿಗಳು ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಜವಾಬ್ದಾರಿ ಎಲೆಕ್ಷನ್ ನಡೆಸಲೇಬೇಕು, ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಮ್ಮ ಮೇಲೆ ನಿಮ್ ವಿರುದ್ಧ ಅಸಮಾಧಾನ ಆಗುತ್ತೆ. ಸೊ ಈಗ ಜಿಬಿ ಅಧಿಕಾರಿಗಳು ಈ ರೀತಿ ಮನವಿ ಕೊಟ್ಟಿದ್ದಾರೆ, ಸೊ ಹಂಗಾಗಿ ಮತ್ತೇನಾದ್ರು ಕಾಲಾವಕಾಶ ಬೇಕು ಅಂತ ಹೇಳಿ ನೀವೇನಾದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಥವಾ ಇವತ್ತಿನ ಸಭೆಯ ಹೈಲೈಟ್ ಏನಾದ್ರು ಸುಪ್ರೀಂ ಕೋರ್ಟ್ ಗಮನ ತರುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಇಂದ ಆಗತ್ತಾ ಅಂತ ಇವತ್ತಿನ ಹೈಲೈಟ್ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಅವ್ರು